أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಉಹುದ್ ಯುದ್ಧದ ಘಟನೆಗಳಲ್ಲಿ ಸಹಾಬ್ಯರ ತ್ಯಾಗಗಳು ಮತ್ತು ಅವರ ಪ್ರವಾದಿ ಪ್ರೇಮದ ಉದಾಹರಣೆಗಳನ್ನು ನಾನು ಪ್ರಸ್ತುತಪಡಿಸಿದ್ದೆ. ಅವುಗಳಲ್ಲಿ ಹಜರತ್ ಅಲಿ ರಜಿಯಲ್ಲಾಹುರ ಶೌರ್ಯದ ಘಟನೆಗಳ ಪ್ರಸ್ತಾಪ ಸಹ ವರದಿಗಳಲ್ಲಿ ಲಭಿಸುತ್ತವೆ. ಉಹುದ್ ಯುದ್ಧದ ಸಂದರ್ಭದಲ್ಲಿ ಇಬ್ನು ಕಮಿಯ ಹಜರತ್ ಮುಸಬ್ ಬಿನ್ ಉಮೈರ್ ರಜಿಯಲ್ಲಾಹುರನ್ನು ಶಹೀದ್ ಮಾಡಿ ತಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಶಹೀದ್ ಮಾಡಿದ್ದೇನೆ ಎಂದು ಭಾವಿಸಿ ನಾನು ಮುಹಮ್ಮದನ್ನು ವಧಿಸಿದ್ದೇನೆ ಎಂದು ಕುರೈಶ್ಯರೊಡನೆ ಹೇಳಿದನು. ಹಜರತ್ ಮುಸಬ್ ರಜಿಯಲ್ಲಾಹು ಶಹೀದಾದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಧ್ವಜವನ್ನು ಹಜರತ್ ಅಲಿ ರಜಿಯಲ್ಲಾಹುರಿಗೆ ಒಪ್ಪಿಸಿದರು. ಹಜರತ್ ಅಲಿ ರಜಿಯಲ್ಲಾಹು ಸತ್ಯನಿಷೇಧಿಗಳ ಧ್ವಜವಾಹಕರನ್ನು ಒಬ್ಬೊಬ್ಬರನ್ನಾಗಿ ವಧಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿರ್ದೇಶನ ಪ್ರಕಾರ ಹಜರತ್ ಅಲಿ ರಜಿಯಲ್ಲಾಹು ಸತ್ಯನಿಷೇಧಿಯಾದ ಅಮರ್ ಬಿನ್ ಅಬ್ದುಲ್ಲಾ ಜಮ್ಹಿ ಮತ್ತು ಶೈಬಾ ಬಿನ್ ಮಾಲಿಕರನ್ನು ವಧಿಸಿದರು. ಹಜರತ್ ಅಲಿ ರಜಿಯಲ್ಲಾಹುರ ಕುರಿತು ಜಿಬ್ರೀಲ್ ಅಲೈಹಿಸ್ಸಲಾಂ ಹೀಗೆ ಹೇಳಿದರು: ಯಾ ರಸೂಲಲ್ಲಾ, ಖಂಡಿತವಾಗಿಯೂ ಇವರು ಸಹಾನುಭೂತಿ ತೋರಿಸಲ್ಪಡಲು ಅರ್ಹರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು: ಹೌದು, ಅಲಿ ನನ್ನಿಂದ ಮತ್ತು ನಾನು ಅಲಿಯಿಂದ. ಆಗ ಜಿಬ್ರೀಲ್ ಅಲೈಹಿಸ್ಸಲಾಂ ಹೇಳಿದರು: ನಾನು ನಿಮ್ಮಿಬ್ಬರಿಂದಲೂ ಆಗಿದ್ದೇನೆ. ಈ ಸಂಗತಿಯನ್ನು ಶಿಯಾ ಸಹೋದರರು ಅತಿಶಯೋಕ್ತಿ ಮಾಡಿಕೊಂಡು ಬಹಳಷ್ಟು ಹಿಗ್ಗಿಸಿ ದೊಡ್ಡದಾಗಿಸಿ ಹೇಳುತ್ತಾರೆ. ಹಜರತ್ ಅಲಿ ರಜಿಯಲ್ಲಾಹು ಹೇಳುತ್ತಾರೆ, ಉಹುದ್ ಯುದ್ಧದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಜನರು ಸರಿದು ಹೋದ ನಂತರ ನಾನು ಶಹೀದರ ಮೃತದೇಹಗಳನ್ನು ನೋಡಲು ಆರಂಭಿಸಿದೆ. ಅವುಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕಾಣಲಿಲ್ಲ. ಆಗ ನಾನು ಹೇಳಿದೆ, ಅಲ್ಲಾಹನಾಣೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಓಡಿ ಹೋಗುವವರಲ್ಲ, ಹಾಗೂ ನಾನು ಅವರನ್ನು ಶಹೀದರ ನಡುವೆಯೂ ಕಾಣಲಿಲ್ಲ. ಆದರೆ ಅಲ್ಲಾಹನು ನಮ್ಮೊಡನೆ ಅಸಂತುಷ್ಟನಾಗಿದ್ದಾನೆ ಮತ್ತು ಅವನು ತನ್ನ ಪ್ರವಾದಿಯನ್ನು ಎತ್ತಿದ್ದಾನೆ. ಆದ್ದರಿಂದ ನನಗೆ ಈಗ ಉಳಿತೇನೆಂದರೆ ಕೊಲ್ಲಲ್ಪಡುವ ತನಕ ಹೋರಾಡುವುದಾಗಿದೆ. ಅನಂತರ ನಾನು ನನ್ನ ಖಡ್ಗದ ಕವಚವನ್ನು ಒಡೆದೆ ಮತ್ತು ಸತ್ಯನಿಷೇಧಿಗಳ ಮೇಲೆ ಹಲ್ಲೆ ನಡೆಸಿದೆ. ಅವರು ಎಲ್ಲೆಡೆ ಚದುರಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅವರ ನಡುವೆ ನಾನು ಕಂಡೆನು. ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹು ಹೇಳುತ್ತಾರೆ, ಉಹುದ್ ಯುದ್ಧದಿಂದ ಮರಳಿ ಬಂದು ಹಜರತ್ ಅಲಿ ರಜಿಯಲ್ಲಾಹು ಹಜರತ್ ಫಾತಿಮಾ ರಜಿಯಲ್ಲಾಹುರಿಗೆ ತನ್ನ ಖಡ್ಗವನ್ನು ತೊಳೆಯಲು ನೀಡುತ್ತಾ ಹೀಗೆ ಹೇಳಿದರು: ಇಂದು ಈ ಖಡ್ಗ ಬಹಳ ಹಿರಿದಾದ ಕೆಲಸವನ್ನು ಮಾಡಿದೆ. ಇದನ್ನಾಲಿಸಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು: ಹೇ ಅಲಿ, ಕೆಲಸ ಮಾಡಿದ್ದು ನಿನ್ನ ಖಡ್ಗ ಮಾತ್ರವಲ್ಲ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6-7 ಸಹಾಬ್ಯರ ಹೆಸರುಗಳನ್ನು ಎತ್ತಿ ಹೀಗೆ ಹೇಳಿದರು: ಅವರ ಖಡ್ಗಗಳು ಸಹ ಕೌಶಲವನ್ನು ತೋರಿಸಿವೆ. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾಹು ಸೀರತ್ ಖಾತಮುನ್ ನಬೀನಲ್ಲಿ ಹಜರತ್ ಅಬೂ ತಲ್ಹಾ ಅನ್ಸಾರಿ ರಜಿಯಲ್ಲಾಹುರ ಕುರಿತು ಹೀಗೆ ಬರೆದಿರುವರು: ಬಿಲ್ಲುಗಾರಿಕೆ ಮಾಡುತ್ತಾ 3 ಬಿಲ್ಲುಗಳು ಅವರಿಂದ ಒಡೆದು ಹೋಯಿತು. ಶತ್ರುಗಳ ಬಾಣಗಳ ಮುಂದೆ ನಿಂತುಕೊಂಡು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶರೀರವನ್ನು ಅವರು ತನ್ನ ಗುರಾಣಿಯಿಂದ ರಕ್ಷಣೆ ಮಾಡಿದರು. ಹಜರತ್ ಸಾದ್ ಬಿನ್ ವಕಾಸ್ ರಜಿಯಲ್ಲಾಹುರಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಬಾಣಗಳನ್ನು ಕೊಡುತ್ತಿದ್ದರು ಮತ್ತು ಹಜರತ್ ಸಾದ್ ರಜಿಯಲ್ಲಾಹು ಶತ್ರುಗಳ ಮೇಲೆ ನಿರಂತರವಾಗಿ ಅವುಗಳನ್ನು ಚಲಾಯಿಸುತ್ತಿದ್ದರು. ಒಂದು ಬಾರಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಸಾದ್ ರಜಿಯಲ್ಲಾಹುರೊಡನೆ ಹೀಗೆ ಹೇಳಿದರು: ನಿನ್ನ ಮೇಲೆ ನನ್ನ ತಂದೆ ತಾಯಂದಿರು ಅರ್ಪಿತವಾಗಲಿ, ನೀನು ನಿರಂತರವಾಗಿ ಬಾಣಗಳನ್ನು ಚಲಾಯಿಸುತ್ತಾ ಇರು. ಹಜರತ್ ಸಾದ್ ರಜಿಯಲ್ಲಾಹು ತನ್ನ ಮರಣದವರೆಗೆ ಈ ವಾಕ್ಯವನ್ನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. ಅಬೂ ದುಜಾನಾ ರಜಿಯಲ್ಲಾಹು ಬಹಳ ದೀರ್ಘ ಸಮಯದವರೆಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶರೀರವನ್ನು ತನ್ನ ದೇಹದಿಂದ ಅಡಗಿಸಿದರು. ಮುಂದಿನಿಂದ ಬರುತ್ತಿದ್ದ ಬಾಣಗಳು ಮತ್ತು ಕಲ್ಲುಗಳನ್ನು ತನ್ನ ದೇಹದಿಂದ ತಡೆಯುತ್ತಿದ್ದರು. ಎಲ್ಲಿಯವರೆಗೆ ಎಂದರೆ ಅವರ ದೇಹವು ಬಾಣಗಳಿಂದ ಛಿದ್ರವಾಯಿತು. ಹಜರತ್ ಸಹಲ್ ಬಿನ್ ಹುನೈಫ್ ರಜಿಯಲ್ಲಾಹು ಸಹ ಶ್ರೇಷ್ಠ ಸಹಾಬಿಯಾಗಿದ್ದರು.
ಅವರು ಉಹುದಿನ ದಿನ ಸ್ಥಿರಚಿತ್ತತೆ ತೋರಿಸಿದರು. ಅವರಂದು ಸಾಯಲು ತಯಾರಾಗಿದ್ದೇವೆ ಎಂಬುದಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಕೈಯಲ್ಲಿ ಬಯತ್ ಪ್ರತಿಜ್ಞೆ ಮಾಡಿದವರಾಗಿದ್ದರು. ಅವರು ಯುದ್ಧದ ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಮುಂದೆ ಗುರಾಣಿಯಂತೆ ಅಚಂಚಲರಾಗಿ ನಿಂತಿದ್ದರು. ಹಜರತ್ ಉಮ್ಮೆ ಅಮ್ಮಾರ ರಜಿಯಲ್ಲಾಹುರ ಪ್ರಸ್ತಾಪ ಸಹ ಲಭಿಸುತ್ತದೆ. ಅವರು ಶೂರತೆಯ ಕೌಶಲವನ್ನು ತೋರಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅವರ ಬಗ್ಗೆ ಹೀಗೆ ಹೇಳಿದರು: ಉಹುದಿನ ದಿನದಂದು ನನ್ನ ಬಲಗಡೆ ಎಡಗಡೆ ಎಲ್ಲಿ ನೋಡಿದರೂ ನಾನು ಅವರನ್ನು ಕಾಣುತ್ತಿದ್ದೆ. ಅವರು ನನ್ನ ಸಂರಕ್ಷಣೆಗಾಗಿ ಶತ್ರುಗಳೊಡನೆ ಹೋರಾಡುತ್ತಿದ್ದರು. ಯುದ್ಧದ ಘಟನೆಗಳಲ್ಲಿ ಅಬೂ ಸುಫಿಯಾನ್ರೊಂದಿಗೆ ಮಾತುಕತೆ ಮತ್ತು ಕುರೈಶಿಗಳು ಹೇಗೆ ಮರಳಿ ಹೋದರು ಎಂಬುದರ ಪ್ರಸ್ತಾಪ ಬರುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಗಾಯಗೊಂಡು ಪ್ರಜ್ಞೆ ತಪ್ಪಿದ ಬಗ್ಗೆ ಮತ್ತು ಅದರ ನಂತರದ ಘಟನೆ ಬಗ್ಗೆ ಪ್ರಸ್ತಾಪಿಸಿ ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹು ಹೇಳುತ್ತಾರೆ, ಸ್ವಲ್ಪ ಸಮಯದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಪ್ರಜ್ಞೆ ಮರಳಿ ಬಂತು. ಸಹಾಬ್ಯರು 4 ಕಡೆಗೆ ಜನರನ್ನು ಕಳುಹಿಸಿದರು. ಹೀಗೆ ಮುಸ್ಲಿಮರು ಒಟ್ಟು ಸೇರಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅವರ ಜೊತೆಗೆ ಪರ್ವತದ ಕಡೆಗೆ ಹೋದರು. ಪರ್ವತದ ಕೆಳಗೆ ಅಳಿದುಳಿದ ಸೈನ್ಯ ನಿಂತಿದ್ದಾಗ ಅಬೂ ಸುಫಿಯಾನ್ ಬಹಳ ಜೋರಾಗಿ ಕೂಗುತ್ತಾ ಹೀಗೆ ಹೇಳಿದನು: ನಾವು ಮುಹಮ್ಮದರನ್ನು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಧಿಸಿದ್ದೇವೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಬೂ ಸುಫಿಯಾನಿನ ಮಾತಿಗೆ ಉತ್ತರಿಸಲಿಲ್ಲ. ಇಸ್ಲಾಮಿನ ಸೇನೆಯಿಂದ ಇದಕ್ಕೆ ಉತ್ತರ ಲಭಿಸದೇ ಇದ್ದಾಗ ತನ್ನ ಭಾವನೆ ಸರಿಯೆಂದು ಅಬೂ ಸುಫಿಯಾನಿಗೆ ಖಚಿತವಾಯಿತು. ನಾವು ಅಬೂಬಕ್ಕರ್ ಮತ್ತು ಉಮರ್ರನ್ನು ಕೂಡ ವಧಿಸಿದ್ದೇವೆ ಎಂದು ಆತನು ವಾದಿಸಿದನು. ನಾವು ಇಸ್ಲಾಮಿನ ಸ್ಥಾಪಕರನ್ನು, ಅವರ ಬಲ ಮತ್ತು ಎಡ ಬಾಹುಗಳನ್ನು ವಧಿಸಿದ್ದೇವೆ ಎಂದು ಆಗ ಸತ್ಯನಿಷೇಧಿಗಳಿಗೆ ಖಚಿತವಾಯಿತು. ಹೀಗೆ ಅಬೂ ಸುಫಿಯಾನ್ ಮತ್ತು ಅವರ ಜೊತೆಗಾರರು ಸಂತೋಷದ ಘೋಷಣೆ ಕೂಗಿದರು: ನಮ್ಮ ಆದರಣೀಯ ಹುಬಲಿಗೆ ಜೈಕಾರ, ಅದು ಇಂದು ಇಸ್ಲಾಮನ್ನು ಕೊನೆಗೊಳಿಸಿದೆ ಎಂದು ಸತ್ಯನಿಷೇಧಿಗಳು ಹೇಳಿದರು. ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹು ಹೇಳುತ್ತಾರೆ, ಗಾಯಗೊಂಡ ಮುಸ್ಲಿಮರ ಮೇಲೆ ಸತ್ಯನಿಷೇಧಿಗಳ ಸೇನೆ ಪುನಃ ದಾಳಿ ನಡೆಸದೇ ಇರಲಿಕ್ಕಾಗಿ ಮತ್ತು ಬೆರಳೆಣಿಕೆಯಷ್ಟು ಮಾತ್ರವಿದ್ದ ಮುಸ್ಲಿಮರು ಶತ್ರು ಸೇನೆಯ ಕೈಗಳಲ್ಲಿ ವಧಿಸಲ್ಪಡದೇ ಇರಲಿಕ್ಕಾಗಿ ತನ್ನ ಮರಣ, ಅಬೂಬಕ್ಕರ್ ಮತ್ತು ಉಮರ್ ರಜಿಯಲ್ಲಾಹುರ ಮರಣದ ಘೋಷಣೆಯ ವೇಳೆ ಸುಮ್ಮನಿರಲು ಉಪದೇಶಿಸಿದ ಅದೇ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈಗ ಏಕದೇವನ ಗೌರವದ ವಿಷಯ ಬಂದಾಗ ಮತ್ತು ಶಿರ್ಕಿನ ಘೋಷಣೆ ಮೈದಾನದಲ್ಲಿ ಮೊಳಗಿದಾಗ ಅವರ ಆತ್ಮ ಅಸಮಾಧಾನಗೊಂಡಿತ್ತು. ಅವರು ಅತ್ಯಂತ ಆವೇಶದಿಂದ ಸಹಾಬರ ಕಡೆಗೆ ನೋಡುತ್ತಾ ಹೇಳಿದರು: ನೀವೇಕೆ ಉತ್ತರಿಸುತ್ತಿಲ್ಲ? ಸಹಾಬರು ಕೇಳಿದರು: ಯಾ ರಸೂಲುಲ್ಲಾಹ್, ನಾವೇನು ಹೇಳಬೇಕು? ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು: ಹುಬಲಿನ ವೈಭವ ಉನ್ನತಗೊಂಡಿತ್ತು ಎಂದು ನೀವು ಹೇಳುತ್ತಿರುವುದು ಸುಳ್ಳು ಎಂದು ಹೇಳಿರಿ. ಏಕನೂ ಸಹಭಾಗಿ ಇಲ್ಲದವನು ಆದ ಅಲ್ಲಾಹನೇ ಆದರಣೀಯನು ಮತ್ತು ಅವನ ವೈಭವ ಉನ್ನತವಾಗಿದೆ ಎಂದು ಹೇಳಿರಿ. ಹೀಗೆ ತಾವು ಜೀವಂತರಾಗಿದ್ದೇವೆ ಎಂಬ ವಾರ್ತೆಯನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶತ್ರುಗಳಿಗೆ ತಿಳಿಸಿದರು. ಈ ಧೈರ್ಯ ಮತ್ತು ಶೌರ್ಯದ ಉತ್ತರದ ಪ್ರಭಾವ ಶತ್ರುಗಳ ಸೈನ್ಯದ ಮೇಲೆ ಎಷ್ಟು ಆಳವಾಗಿತ್ತು ಎಂದರೆ, ಈ ಉತ್ತರದಿಂದ ಅವರ ಪ್ರತೀಕ್ಷೆಗಳು ಮಣ್ಣು ಪಾಲಾಯಿತು. ಅವರ ಮುಂದೆ ಒಂದು ಮುಷ್ಟಿಯಷ್ಟು ಮಾತ್ರ ಮುಸ್ಲಿಮರು ನಿಂತಿದ್ದರು. ಅವರ ಮೇಲೆ ದಾಳಿ ನಡೆಸಿ ಅವರನ್ನು ವಧಿಸುವುದು ಖಂಡಿತ ಸಾಧ್ಯವಾಗಿತ್ತು. ಆದರೆ ಪುನಃ ದಾಳಿ ನಡೆಸಲು ಅವರಿಗೆ ಧೈರ್ಯ ಬರಲಿಲ್ಲ. ಅವರು ತಮಗೆ ಲಭಿಸಿದಷ್ಟು ವಿಜಯದ ಸಂತೋಷವನ್ನು ಆಚರಿಸುತ್ತಾ ಮಕ್ಕಾಗೆ ಮರಳಿ ಹೋದರು. ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹು ವಿವಿಧ ಮಗ್ಗುಲುಗಳಲ್ಲಿ ವಿವಿಧ ಎಡೆಗಳಲ್ಲಿ ಈ ಘಟನೆಯನ್ನು ವಿವರಿಸಿರುವರು. ಅವುಗಳನ್ನು ಮುಂದಿನ ಬಾರಿ ವಿವರಿಸುತ್ತೇನೆ. ಈಗ ನಾನು ಸಾಮಾನ್ಯವಾಗಿ ದುಆಗಾಗಿ ಹೇಳುವಂತೆ ಪ್ಯಾಲೆಸ್ತೀನಿಯರ ಪ್ರಚಲಿತ ಅವಸ್ಥೆಗಳಿಗಾಗಿ ದುಆಗಳನ್ನು ಮುಂದುವರಿಸಿರಿ ಎಂದು ಹೇಳುತ್ತೇನೆ. ಗಾಜಾದಲ್ಲಿ ಯುದ್ಧ ವಿರಾಮದ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಲಾಗುತ್ತಿದೆ. ಬಹುಶಃ ಇಸ್ರೇಲ್ ಸರ್ಕಾರ ಕೂಡ ಸ್ವಲ್ಪ ಮಟ್ಟಿಗೆ ಒಪ್ಪಬಹುದು. ಆದರೆ ಲೆಬನಾನಿನ ಗಡಿಪ್ರದೇಶದೊಂದಿಗೆ ಯುದ್ಧ ಹೊತ್ತಿಕ್ಕುವ ಸಾಧ್ಯತೆ ಹೆಚ್ಚು ವರ್ಧಿಸುತ್ತಿದೆ ಮತ್ತು ಅದರ ಪ್ರಭಾವ ವೆಸ್ಟ್ ಬ್ಯಾಂಕಿನ ಪ್ಯಾಲೆಸ್ತೀನಿಯರ ಮೇಲೂ ಉಂಟಾಗಬಹುದು. ಪಾಶ್ಚಿಮಾತ್ಯ ಸರ್ಕಾರಗಳಲ್ಲಿ ನೀತಿ ಪಾಲನೆಯ ಯಾವುದೇ ಹೇಳ ಹೆಸರೇ ಇಲ್ಲ. ದೌರ್ಜನ್ಯ ಮಿತಿಮೀರುತ್ತಿದೆ ಎಂದು ಈಗಂತೂ ಅವರ ಸ್ವಂತ ಅಂಕಣಗಾರರು ಇನ್ನಷ್ಟು ಬಹಿರಂಗವಾಗಿ ಬರೆಯಲು ಶುರು ಮಾಡಿದ್ದಾರೆ. ಅಮೆರಿಕದ ನೇತಾರ ಕೇವಲ ತನ್ನ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಲಿಕ್ಕಾಗಿ ಈ ಯುದ್ಧಗಳಿಗೆ ಎಣ್ಣೆ ಸುರಿಯುತ್ತಿದ್ದಾರೆ. ಇದೇ ಕಾರಣದಿಂದ ಅವರ ಆದಾಯ ವರ್ಧಿಸುತ್ತಿದೆ, ಏಕೆಂದರೆ ಅವರ ಆಯುಧ ಕಾರ್ಖಾನೆಗಳು ಹೆಚ್ಚು ಉತ್ಪಾದನೆ ನಡೆಸುತ್ತಿವೆ. ಅಮೆರಿಕ ತನ್ನ ಆರ್ಥಿಕತೆಯನ್ನು ಉತ್ತಮಗೊಳಿಸಲಿಕ್ಕಾಗಿ ಈ ಯುದ್ಧವನ್ನು ಸುದೀರ್ಘಗೊಳಿಸಲು ಪ್ರಯತ್ನಿಸುತ್ತಿದೆ ಮತ್ತು ಲೋಕದಲ್ಲಿ ಗಲಭೆ ಹರಡುತ್ತಿದೆ ಎಂದು ಈಗಂತೂ ಅವರ ಸ್ವಂತ ವಿಶ್ಲೇಷಕರು ಸಹ ಹೇಳುತ್ತಿದ್ದಾರೆ. ಅಲ್ಲಾಹನ ಹಿಡಿತದಿಂದ ಇವರಿಗೆ ಬಚಾವಾಗಲು ಸಾಧ್ಯವಿಲ್ಲ ಎಂದು ಇವರಿಗೆ ಗೊತ್ತಿಲ್ಲ. ಅಹ್ಮದಿಯರು ಹೇಗಿದ್ದರೂ ತಮ್ಮ ದುಆಗಳಲ್ಲಿ ಮತ್ತು ಸಂಪರ್ಕಗಳ ಮೂಲಕ ನಾಶದಿಂದ ರಕ್ಷಣೆ ಪಡೆಯಲು ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ನೆರವು ನೀಡುವ ವಿಶ್ವಸಂಸ್ಥೆಯ ಏಜೆನ್ಸಿಗೆ ಅಮೆರಿಕ, ಯುಕೆ ಮುಂತಾದ ದೇಶಗಳು ಆರ್ಥಿಕ ಸಹಾಯ ನೀಡುವುದನ್ನು ನಿಲ್ಲಿಸಿವೆ ಎಂದು ಕೆಲವು ದಿನಗಳ ಹಿಂದೆ ವಾರ್ತೆಯೂ ಇತ್ತು. ವಿಶ್ವಸಂಸ್ಥೆಯ 11-12 ಸದಸ್ಯರು ಹಮಾಸಿನೊಂದಿಗೆ ಸೇರಿಕೊಂಡಿದ್ದಾರೆ ಎಂದು ಹೇಳಿಕೊಂಡು ಪ್ಯಾಲೆಸ್ತೀನಿಯರಿಗೆ ಆರ್ಥಿಕ ನೆರವು ನೀಡುವುದನ್ನು ಈ ದೇಶಗಳು ನಿರಾಕರಿಸಿವೆ. ಯಾವುದೇ ನಿರ್ವಾಹವಿಲ್ಲದ ಸ್ಥಿತಿಗೆ ಅವರನ್ನು ತಲುಪಿಸಲಿಕ್ಕಾಗಿ ಹೀಗೆ ಮಾಡುತ್ತಿದ್ದಾರೆ. ಆದರೆ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ, ಪಾಶ್ಚಿಮಾತ್ಯ ರಾಷ್ಟ್ರಗಳು ನೆರವು ನೀಡುವುದನ್ನು ನಿಲ್ಲಿಸಿದರೆ ನಾವು ಸಹಾಯ ಮಾಡುವ ಎಂದು ತೈಲದ ಸಂಪತ್ತಿರುವ ಮುಸ್ಲಿಂ ದೇಶಗಳು ಘೋಷಣೆ ಮಾಡಿದ್ದಾಗಿ ಯಾವುದೇ ವಾರ್ತೆ ಬರುತ್ತಿಲ್ಲ. ನಮಗೆ ಆರ್ಥಿಕ ನೆರವು ಲಭಿಸದಿದ್ದರೆ ಫೆಬ್ರವರಿಯ ನಂತರ ನಾವು ಯಾವುದೇ ಸಹಾಯವನ್ನು ತಲುಪಿಸಲು ಸಾಧ್ಯವಲ್ಲ ಎಂದು ವಿಶ್ವಸಂಸ್ಥೆಯ ಏಜೆನ್ಸಿ ಘೋಷಿಸಿದೆ. ಹೇಗಿದ್ದರೂ ಅಲ್ಲಾಹನು ಮುಸ್ಲಿಂ ದೇಶಗಳಿಗೂ ತಮ್ಮ ಪಾತ್ರವನ್ನು ನಿರ್ವಹಿಸಲು ಸೌಭಾಗ್ಯ ನೀಡಲಿ. ಲೋಕದಲ್ಲಿ ನಡೆಯುತ್ತಿರುವ ಪಿತೂರಿ ಕೂಡ ಕೊನೆಗೊಳ್ಳಲಿ.
ಈಗ ಇರಾನಿನ ಜೊತೆಗೂ ಯುದ್ಧದ ಸಾಧ್ಯತೆ ವರ್ಧಿಸುತ್ತಿದೆ. ಯಮನಿನ ಅಹಮದಿರಿಗಾಗಿಯೂ ದುವಾ ಮಾಡಿರಿ. ನಮ್ಮ ಒಬ್ಬ ನಿಷ್ಠಾವಂತ ಅಹಮದಿ ಸಹ ಅಲ್ಲಿ ಬಂಧನದಲ್ಲಿ ಇದ್ದ ವೇಳೆ ಸರಿಯಾದ ಚಿಕಿತ್ಸೆ ಲಭಿಸದ ಕಾರಣದಿಂದ ಮೃತಪಟ್ಟರು. ಅಲ್ಲಿಂದ ವಿವರಗಳು ಲಭಿಸುವುದು ಪ್ರಯಾಸ. ಹೇಗಿದ್ದರೂ ಕಷ್ಟಗಳಲ್ಲಿ ಸಿಲುಕಿಕೊಂಡಿರುವ ಆ ಜನರಿಗಾಗಿ ದುವಾ ಮಾಡಿರಿ. ಇನ್ನಷ್ಟು ವಿವರಗಳು ಲಭಿಸಿದ ನಂತರ ಇನ್ಶಾ ಅಲ್ಲಾ ದಿವಂಗತರ ಜನಾಜಾ ನಮಾಜ್ ಸಹ ನಿರ್ವಹಿಸುವನು. ಪಾಕಿಸ್ತಾನದ ಅಹಮದಿರಿಗಾಗಿಯೂ ದುವಾ ಮಾಡಿರಿ. ತಮ್ಮ ರಾಜಕೀಯ ಲಾಭಕ್ಕಾಗಿ ಸದಾ ಅಹಮದಿರನ್ನು ಗುರಿಪಡಿಸಲಾಗುತ್ತಿದೆ. ಅದೇ ರೀತಿಯಲ್ಲಿ ಕೆಲವು ಉಗ್ರಗಾಮಿ ಸಂಘಟನೆಗಳಿಂದಲೂ ಅಹಮದಿಯಾ ಜಮಾತಿಗೆ ಅಪಾಯವಿದೆ. ಜಮಾತಿನ ಸದಸ್ಯರಿಗೆ ಎಲ್ಲೆಡೆ ದುಪ್ಪಟ್ಟು ಅಪಾಯವಿರುತ್ತದೆ. ಒಂದು ಪ್ರಜೆ ಎಂಬ ನೆಲೆಯಲ್ಲಿ, ಮತ್ತೊಂದು ಅಹಮದಿ ಎಂಬ ನೆಲೆಯಲ್ಲಿ. ರಬ್ಬಾ ಮತ್ತು ಇತರ ಪಟ್ಟಣಗಳ ಅಹಮದಿರಿಗಾಗಿಯೂ ದುವಾ ಮಾಡಿರಿ. ಅಲ್ಲಾಹನು ಅವರನ್ನು ತನ್ನ ಸಂರಕ್ಷಣೆಯಲ್ಲಿ ಇರಿಸಲಿ. ದುಷ್ಟರ ಕಡಕುಗಳು ಅವರಿಗೆ ತಿರುಗೇಟಾಗಲಿ. ಅಲ್ಲಾಹನು ಪ್ರತಿಯೊಂದು ದೇಶದಲ್ಲಿ ಅಹಮದಿರ ಸಂರಕ್ಷಣೆ ಮಾಡಲಿ. ಅಲ್ಲಾಹನ ಕಡೆಗೆ ಮರಳುವುದಲ್ಲದೆ ಬೇರೆ ಮಾರ್ಗವಿಲ್ಲ. ಅಲ್ಲಾಹನನ್ನು ಅರೆಯಬೇಕು ಮತ್ತು ಅಲ್ಲಾಹನು ಕಳುಹಿಸಿದ ವ್ಯಕ್ತಿಯನ್ನು ನಂಬುವುದರಲ್ಲೇ ರಕ್ಷಣೆ ಇರುವುದು ಎಂಬ ಸತ್ಯತೆಯನ್ನು ಲೋಕ ತಿಳಿಯುವಂತಾಗಲಿ. ಆಮೀನ್. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.